ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಲಕ್ಕಿ ಆರೋಸ್ಕೋಪ್, ಅದೃಷ್ಟದ ಜಾತಕ. ಪ್ರತಿಯೊಬ್ಬರು ಕೇಳ್ತಿರ್ತಾರೆ, ಸರ್ ನಮ್ಮ ಜಾತಕದಲ್ಲಿ ಏನಾದರೂ ಅದೃಷ್ಟ ಇದೆಯಾ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರು ಕೇಳ್ತಿರ್ತಾರೆ. ಮತ್ತು ಈಗ ಪ್ರತಿಯೊಬ್ಬರು ಈಗ ಏನು ಹೇಳ್ತಿದ್ದಾರೆ ಅಂದರೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಿರ್ತಾರೆ. ಇವತ್ತಿನ ಕಾಲದಲ್ಲಿ ನೀವು ಯಾವುದೇ ಒಂದು ಯೂಟ್ಯೂಬ್ ನೋಡಿ, ಯಾವುದೇ ಒಂದು ರೀಲ್ಸ್ ನೋಡಿ, ಮ್ಯಾನಿಫೆಸ್ಟ್ ಮಾಡಿ ಅಂತ ಕೇಳ್ತಿರ್ತಾರೆ. ಮ್ಯಾನಿಫೆಸ್ಟು ಯಾರಿಗೆ, ಎಲ್ಲಿ, ಯಾವಾಗ, ಏನು ಮಾಡಬೇಕು ಅನ್ನೋದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮ್ಯಾನಿಫೆಸ್ಟ್ ಅಂದರೆ ನಿಮ್ಮ ಬಯಕೆಯನ್ನು ಹೇಳ್ಕೊಳ್ಳಿ ಅಂತ. ಅಂದರೆ ನೀವು ಕೆಲವೊಂದು ನಮ್ಗೆ ಆಗದಿರೋಂಥ ವಿಚಾರ, ಈಗ ನಾನು ಮನೆ ಕಟ್ಟಬೇಕು, ಅದನ್ನು ಕಟ್ಟಬೇಕು ಅಂತ ನಮಗೆ ಹೇಳ್ತಾನೆ ಇದ್ರೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ವರ್ಕ್ ಆಗುತ್ತೆ. ಮನೆ ಕಟ್ಟೋಕೆ ಅದು ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲ ರೆಡಿ ಮಾಡ್ಕೊಳ್ಳುತ್ತೆ. ಬಟ್ ನಮಗೆ ಅದೃಷ್ಟ ಕೈ ಕೊಡ್ತಿರಲ್ಲ. ಯಾವಾಗಲೂ ಅದೃಷ್ಟ ಏನಾದರೂ ಒಂದು ವಿಚಾರದಲ್ಲಿ ಒಂದು ಸಮಸ್ಯೆ ತಂದು ಕೊಡ್ತಾ ಇರುತ್ತೆ. ನಾವು ಮ್ಯಾನಿಫೆಸ್ಟೋ ಮಾಡ್ಕೊಳ್ತೀವಿ, ಓಕೆ, ನಮ್ಮ ಬಯಕೆಗಳನ್ನ ಅದನ್ನ ಹೇಳ್ಕೊಳ್ಳುವಂಥವ್ರು ಯಾರ ಹತ್ರ ಹೇಳ್ಕೊಳ್ಬೇಕು ಅನ್ನೋದು ನಾನು ಇಂಪಾರ್ಟೆಂಟ್ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಮ್ಯಾನಿಫೆಸ್ಟೋ ನಾವು ಮಾಡ್ಕೊಳ್ತೀವಿ ಪ್ರತಿಯೊಂದು ವಿಚಾರಕ್ಕೂ. ಅದನ್ನ ನಾವು ಮುಂಚೆ ಎಲ್ಲ ಅದನ್ನ ಸಂಕಲ್ಪ ಅಂತ ನಾವು ಹೇಳ್ತೀವಿ. ನಾವು ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೆ ಒಳ್ಳೆ ವಿಚಾರ ಸಂಕಲ್ಪ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಿದ್ದೀವಿ. ಇವತ್ತಿನ ಏನಾಗಿದೆ ಅಂದರೆ, ಅದನ್ನ ಒಂದು ವರ್ಡ್ ಚೇಂಜ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ ಎಲ್ಲದರಲ್ಲೂ. ಸೊ ಮ್ಯಾನಿಫೆಸ್ಟು ನಾವು ಎಲ್ಲಿ ಮಾಡ್ಕೋಬೇಕು, ಯಾರ ಜೊತೆ ಮಾಡ್ಕೊಳ್ಬೇಕು? ನಮ್ಮ ಜಾತಕ ಕೆಟ್ಟೋಗಿದೆ, ಉದಾಹರಣೆಗೆ ಜಾತಕ ಫಲ. ಈಗ ಮ್ಯಾನಿಫೆಸ್ಟೇಷನ್ ನಾವು ಏನೇ ಒಂದು ಮಾಡ್ಕೊಳ್ತೀವಿ ಅನ್ಕೊಳ್ಳಿ, ಒಂದು ಸೈಟ್ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಅದೃಷ್ಟ ಕೈ ಕಟ್ತಾ ಇರುತ್ತೆ, ಜಾತಕ ಫಲನು ಇಲ್ಲ. ಜಾತಕ ಫಲನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀನಿ, ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಳ್ತೀನಿ, ಮ್ಯಾನಿಫೆಸ್ಟ್ ಮಾಡಿದ್ರು ಜಾತಕ ಫಲ ಕೊಡ್ತಾ ಇರಲ್ಲ. ಗೋಚಾರ ಫಲದಲ್ಲಿ ನಿಮಗೆ ರಿಸಲ್ಟ್ ಸಿಗುವಂಥದ್ದು. ನಿಮಗೆ ಜಾತಕ ಫಲದಲ್ಲಿ ನಿಮಗೆ ಇದ್ಬಿಟ್ರೆ, ಜಾತಕದಲ್ಲಿ 2ನೇ ಮನೆ, 7ನೇ ಮನೆ, 11ನೇ ಮನೆ ಕಾಂಬಿನೇಷನ್ಸ್ ಎಲ್ಲ ನಿಮಗೆ ತುಂಬ ಇದ್ದರೆ, ನೀವು ತುಂಬ ಲಕ್ಕಿ ಆಗಿದ್ರೆ ಮ್ಯಾನಿಫೆಸ್ಟ್ ಅವೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಳಿ, ನೀವು ಶ್ರೀಮಂತರ ಮನೇಲಿ ಹುಟ್ಟಿರ್ತೀರಾ, ಕಾರು, ಬಂಗ್ಲೆ, ಸೈಟು, ಜಮೀನು ಎಲ್ಲ ಇರುತ್ತೆ. ಅಲ್ಲಿ ಮ್ಯಾನಿಫೆಸ್ಟ್ ಅನ್ನೋ ವರ್ಡೇ ಇರಲ್ಲ. ನಿಮ್ಮ ಜಾತಕವನ್ನು ಮ್ಯಾನಿಫೆಸ್ಟಲ್ಲಿ ಮಾಡಿದ್ರೆ ಏನೂ ಪ್ರಯೋಜನ ಬರಲ್ಲ. ಯಾಕಂದರೆ ಕಾಂಬಿನೇಷನ್ ನಿಮಗೆಲ್ಲ ದೇವ್ರು ಕೊಟ್ಬಿಟ್ಟಿರ್ತಾನೆ ಆಲ್ರೆಡಿ. ನೀವು ಮ್ಯಾನಿಫೆಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಸಂಕಲ್ಪ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ನಿಮ್ಮ ಬಯಕೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆನೂ ಇರ. ಯಾಕಂದ್ರೆ ದೇವ್ರು ಎಲ್ಲಾನು ಕೊಟ್ಟಿರ್ತಾನೆ ಕಾಂಬಿನೇಷನ್ಸ್ ಅಲ್ಲಿ. ಜಾತಕದಲ್ಲಿ ಸಮಸ್ಯೆ ಇದ್ದಾಗ, ಇದೇ ಜಾತಕದಲ್ಲಿ ನನಗೆ 8ನೇ ಮನೆ, 12ನೇ ಮನೆ ನಡೀತಾ ಇದೆ, ಡೆಡ್ಲಿ ಹೌಸಸ್, ಸಮಸ್ಯೆ ಗ್ರಹ ಮನೆಗಳು, 8ನೇ ಮನೆ, 12ನೇ ಮನೆ ನಡೀತಾ ಇದೆ, ಈಗ ನಾನು ಏನು ಮಾಡಬೇಕು ಅಂದರೆ, ನಮಗೆ ಈಗ ನಾನು ಅಸ್ಟ್ರಾಲಜರು, ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಜಾತಕದಲ್ಲಿ 8, 12 ನಡೀತಾ ಇದೆ, ಆಗಲ್ಲ ಅಂತ ನಾನು ಹೇಳ್ತೀನಿ. ನಾನು ಆಗಲ್ಲ ಅಂತ ಹೇಳಿದ್ಮೇಲೆ ನೀವು ಸುಮ್ಮನೆ ಇರ್ಬೋದಾ? ಆಗ ಈ ಮ್ಯಾನಿಫೆಸ್ಟ್ ಅನ್ನೋದು ವರ್ಕ್ ಆಗುತ್ತೆ, ಈ ಸಂಕಲ್ಪ ಅನ್ನೋದು ವರ್ಕ್ ಆಗುತ್ತೆ, ಅಂಥ ಟೈಮಿಂಗ್ಸಲ್ಲಿ ವರ್ಕ್ ಆಗುತ್ತೆ. ಇದು ಯಾವಾಗ ರಿಸಲ್ಟ್ ಕೊಡುತ್ತೆ? ಇದು ಗೋಚಾರ ಫಲದಲ್ಲಿ ರಿಸಲ್ಟ್ ಕೊಡುತ್ತೆ. ಗೋಚಾರ ಫಲಕ್ಕೂ ಜಾತಕ ಫಲಕ್ಕೂ ಏನು ಡಿಫ್ರೆನ್ಸು ನೋಡಿ. ಈ ಜಾತಕ ಫಲದಲ್ಲಿ ನಿಮ್ದು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಆಗ್ತಾಗ ಗ್ರಹಗಳು ಇಂತಿಂಥ ಮನೆಯಲ್ಲಿ ಲಗ್ನದಿಂದ ಇಂತಿಂಥ ಮನೆಗಳಿದೆ. ಅದು ಕೆಲವೊಬ್ರು ಏನು ಮಾಡಿದ್ದಾರೆ ಅಂದರೆ, ಆ ಮನೆಗಳು ಕುತ್ಕೊಂಡಿದ್ದಾಗಲೇ ಎಷ್ಟೊಂದು ಜನ ಫಲಗಳು ಹೇಳ್ಬಿಡ್ತಾರೆ, ನಿಂಗೆ 2ನೇ ಮನೇಲಿ ಇದು ಕೂತಿದೆ, 7ನೇ ಮನೇಲಿ ಇದು ಕೂತಿದೆ ಅಂತ. ನಾವು ಡಿಗ್ರಿ ವೈಸಲ್ಲಿ ಅದು ಕರೆಕ್ಟಾಗಿ 8ನೇ ಮನೇಲಿ ಇದೆಯಾ, 7ನೇ ಮನೇಲಿ ಇದೆಯಾ, 11ನೇ ಮನೇಲಿ ಇದೆಯಾ, 12ನೇ ಮನೇಲಿ ಇದೆಯಾ, ನಿಂಗೆ 11ನೇ ಮನೇಲಿ ಇದೆ, ಫುಲ್ಲು ನಿಂಗೆ ಲಾಭ ಸಿಗುತ್ತೆ, ನೀನು ಕೋಟ್ಯಾಧೀಶ್ವರ ಅಂತ ನಾವು ಹೇಳ್ತೀವಿ. ಬಟ್ ನಿಮಗೆ ಫುಲ್ ಲಾಸು ಪಾಪರ್ ಆಗಿರ್ತೀರಿ. ಯಾಕೆ ಹೇಳಿ, ಡಿಗ್ರಿ ವೈಸಲ್ಲಿ ಅದು 12ನೇ ಮನೆಗೆ ಬಂದ್ಬಿಟ್ಟಿರುತ್ತೆ. ಇದು ನಾವು ಹೇಳ್ತೀವಿ. ಇದು ನಮಗೆ ಕಾಣ್ದಿರುವಂಥ ವಿಚಾರ ಏನಪ್ಪ ಅಂದರೆ, ಗೋಚರ ಫಲ ಅಂದರೆ ಟ್ರಾನ್ಸಿಟಲ್ಲಿ ಸಿಗುವಂಥದ್ದು. ಈ ಟ್ರಾನ್ಸಿಟಲ್ಲಿ ಸಿಗುವಂಥದ್ದು ಯಾರಿಗೂ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇದೆಲ್ಲ ಮಿರಾಕಲ್, ಭಗವಂತ ಮಾಡುವಂಥ ಮಿರಾಕಲ್ಲು. ಇಂಥ ಟೈಮಿಂಗ್ಸಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ವರ್ಕ್ ಆಗ್ತಾ ಹೋಗುತ್ತೆ. ಈ ಮ್ಯಾನಿಫೆಸ್ಟೇಷನ್ಸು ಈ ಗೋಚಾರ ಫಲದಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂದರೆ, ಉದಾಹರಣೆಗೆ ನಿಮಗೆ ಜಾತಕದಲ್ಲಿ ಇಲ್ಲ ಅಂತ ನಾವು ಯಾವುದೋ ಒಂದು ವಿಚಾರ ಹೇಳಿರ್ತೀವಿ, ಯಾವುದೋ ಒಂದು ಗ್ರಹ 5ನೇ ಮನೇಲಿ ಇರುತ್ತೆ, ನಿಮಗೆ ಮಕ್ಕಳಾಗ್ತಿರಲ್ಲ.
5ನೇ ಮನೇಲಿ ಒಂದು ಇರುತ್ತೆ, ಅದು ದಶನೂ ಬರಲ್ಲ ಭುಕ್ತಿನೂ ಬರಲ್ಲ. ಈಗ ಸದ್ಯಕ್ಕೆ ಆಗಲ್ಲ ಅಂತ ನಾವು ಹೇಳಿರ್ತೀವಿ. ನೀವೇನಾದ್ರೂ ಅತಿ ಹೆಚ್ಚು ಮಂತ್ರ ಪಠನೆ, ಅದ್ಯಾವುದೇ ಗ್ರಹ ಆಗಿರ್ಬೋದು, 5ನೇ ಮನೆಯಲ್ಲಿ ರಾಹು, ಶನಿ ಗ್ರಹ, ಕುಜ ಗ್ರಹ, ಯಾವುದೇ ಗ್ರಹಗಳು, ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿರ್ತೀರಾ ಅನ್ಕೊಡಿ, ಅನ್ಲಿಮಿಟೆಡ್ 1,00,000 ಮಂತ್ರ, 1,50,000 ಮಂತ್ರ, ಒಂದು ದಿವಸಕ್ಕೆ 10,000 ಮಂತ್ರ ಪಠನೆ ನೀವು ಮಾಡಿದಾಗ ಈ ಗೋಚಾರ ಫಲದಿಂದ ಸಿಗುವಂಥದ್ದು. ಈಗ ಎಷ್ಟೊಂದು ಜನ ಹೇಳ್ತಿರ್ತಾರೆ, ಸರ್ ಗುರು ಮಿಥುನದಿಂದ ಕರ್ಕಾಟಕ ಹೊಂಟೋಗ್ತಾನೆ ಅಂತೆ, ಕರ್ಕಾಟಕದಿಂದ ಸಿಂಹ, ಅದು ಹೋಗ್ತಾನೆ ಇರ್ತಾರೆ. ಅದು ಹೋಗುವಂಥ ಟೈಮಿಂಗ್ಸ್ ಅಲ್ಲಿ ನಿಮಗೆ ಗೋಚಾರ ಫಲದಲ್ಲಿ ಸಿಗುವಂಥದ್ದೇ ನಿಮಗೆ ಮ್ಯಾನಿಫೆಸ್ಟೇಷನ್. ನೀವು ಏನು ಮಾಡಿರ್ತೀರ ಅದರಿಂದ ರಿಸಲ್ಟ್ ಸಿಗುವಂಥದ್ದು. ಜಾತಕ ಫಲ ನಾವು ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಜಸ್ಟ್ ನಮಗೆ ಒಂದು ಸಮುದ್ರದಲ್ಲಿ ಎಷ್ಟು ದೂರ ಕಾಣುತ್ತೆ ನಮ್ಮ ಕಣ್ಣಿಗೆ ಸಮುದ್ರ, ಅಷ್ಟು ಮಾತ್ರ ಫಲ ಹೇಳ್ತೀವಿ. ನಮ್ಮ ಕಣ್ಣಿಗೆ ಕಾಣದಿರುವಂಥ ಸಮುದ್ರ ರಿಸಲ್ಟ್ ಕೊಡುವಂಥದ್ದೇ ಗೋಚಾರ ಫಲ. ಈ ಗೋಚಾರ ಫಲದಲ್ಲಿ ನಮಗೆ ಫಲ ಸಿಗಬೇಕು ಅಂದರೆ ನೀವು ಎನಿ ಟೈಮು ಆಧ್ಯಾತ್ಮಿಕ ಕಡೆ ಇದ್ರೆ ಮಾತ್ರ ನಿಮಗೆ ಸಿಗ್ತಾ ಹೋಗುತ್ತೆ. ಯಾರು ಆಧ್ಯಾತ್ಮಿಕ ಕಡೆ ಇರ್ತಾರೆ ಅವ್ರಿಗೆ ಪ್ರತಿಯೊಂದೂ ಅವ್ರ ಲೈಫಲ್ಲಿ ಸಿಗ್ತಾನೆ ಇರುತ್ತೆ, ಹೆಜ್ಜೆ ಹೆಜ್ಜೆಗೂ ಸಿಗ್ತಾ ಇರುತ್ತೆ. ಯಾರು ಆಧ್ಯಾತ್ಮಿಕ ಕಡೆ ಇರಲ್ಲ ಅವನ ಜಾತಕದ ಫಲದ ಮೇಲೆ ಡಿಪೆಂಡ್ ಆಗೋಗಿರ್ಬೇಕು. ಅವನ ಜಾತಕದಲ್ಲಿ ಇತ್ತಾ ತಗೋ, ಇಲ್ವಾ ಬಿಟ್ಬಿಡು ನೀನ್ ಕರ್ಮ ಅನ್ನೋದು ಭಗವಂತ ನಿಶ್ಚಯ ಮಾಡಿರ್ತಾನೆ. ನಮ್ಗೆ 2 ಟೈಪು ನಾವು ವರ್ಕ್ ಮಾಡ್ಕೊಳ್ಬೇಕು. ಒಂದು, ನಮ್ಮ ಗ್ರಹಗಳು ಸ್ಟ್ರಾಂಗ್ ಆಗಿದೆ ಸರ್ ಅಂದ್ರೆ ಗ್ರಹಗಳಿಗೆ ನೀವು ಮಂತ್ರ ಪಠನೆ ಮಾಡಿದ್ರು ಅದು 2 ಟೈಪ್ ವರ್ಕ್ ಆಗುತ್ತೆ. ಒಂದ್ಸಲ ನಿಮ್ಗೆ ಸಿಗ್ತಾ ಇಲ್ಲ, ನಾನು ರೆಗ್ಯುಲರ್ ಮಂತ್ರ ಪಠನೆ ಮಾಡ್ತಾ ಇದ್ದೀನಿ ಬಟ್ ಆದ್ರೂ ಸಿಗ್ತಾ ಇಲ್ಲ ಅಂದ್ರೆ ಗೋಚಾರ ಫಲದಲ್ಲಿ ಏನಾದ್ರೂ ಈ ಗ್ರಹಗಳು ಮೂವ್ಮೆಂಟ್ಸ್ ಆಗೋ ಟೈಮ್ಸ್ ಅಲ್ಲಿ ನಿಮ್ಗೆ ಫಲವಂತೂ 100% ಸಿಗ್ತಾ ಹೋಗುತ್ತೆ. ಇದೊಂದು ಸಣ್ಣ ವಿಚಾರ ನಾವು ತಿಳ್ಕೊಬಿಟ್ರೆ, ಆಧ್ಯಾತ್ಮಿಕ ಕಡೆ ನಾವು ಇದ್ರೆ ಸಾಕು, ನಾವು ಏನ್ ಅನ್ಕೊಂಡಿರ್ತೀವಿ ಜೀವನಗಳಲ್ಲಿ ಅದು ಸಿಗ್ತಾ ಹೋಗುತ್ತೆ. ನಮ್ದು ಏನಂದ್ರೆ ಮನುಷ್ಯಂದು ಸಣ್ಣ ಸಣ್ಣ ಬೈಕ್ಗಳು, ಏನೋ ಒಂದು ಪ್ರಾಪರ್ಟಿ ತಗೋಬೇಕು, ಏನೋ ಒಂದು ಮದುವೆ ಆಗ್ಬೇಕು, ಏನೋ ಒಂದು ಮಕ್ಕಳಾಗಬೇಕು, ಈ ಗ್ರಹಗಳು ಕೊಡಕ್ಕೆ ರೆಡಿ ಇರುತ್ತೆ. ಬಟ್ ಏನಂದ್ರೆ ನಾವು ಅದನ್ನ ಪ್ರೇ ಮಾಡಕ್ ನಾವು ರೆಡಿ ಇರಲ್ಲ. ಆ ಗ್ರಹಗಳಿಗೆ ಯಾವ ಗ್ರಹಗಳು ಸ್ಟ್ರಾಂಗ್ ಆಗಿದೆ ಆ ಗ್ರಹಗಳಿಗೆ ನಾವು ಮಂತ್ರ ಪಠನೆ ಮಾಡಕ್ಕೆ ರೆಡಿ ಇರಲ್ಲ. ಏನಕ್ಕೆ ರೆಡಿ ಇರಲ್ಲ ಅಂದ್ರೆ ನಮ್ಗೆ ಯಂಗ್ ಅಲ್ಲೆಲ್ಲ ಈ 25 to 30 ಇಯರ್ಸ್ ತನಕ ಫ್ರೆಂಡ್ಸು, ರಿಲೇಟಿವ್ಸು, ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಇರ್ತಾರೆ. ನಮ್ಗೇನೋ ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ. ಒನ್ಸ್ ನಮಗೆ 30-35 ವರ್ಷ ಆದ್ಮೇಲೆ ಫ್ರೆಂಡ್ಸ್ ಇರಲ್ಲ, ರಿಲೇಟಿವ್ಸ್ ಇರಲ್ಲ, ಹೇಳೋರು ಕೇಳೋರು ಯಾರು ಇರಲ್ಲ. ಅವತ್ತು ನಾವು ಜ್ಯೋತಿಷ್ಯರ ಹತ್ರ ಹೋಗ್ತೀವಿ, ಅವರು ನಿಮ್ಗೆ ಕುಜದೋಷ, ರಾಹು ದೋಷ, ಸಾಡೆ ಸಾತಿ ಅಂತ ಹೇಳ್ತಾರೆ. ಅಲ್ಲಿ ನೀವು ದುಡ್ಡು ಕೊಳ್ಕೊಳ್ತೀರಾ. ಮತ್ತೆ ನೀವು ಜೀವನಗಳಲ್ಲಿ ಹೆಂಗೆ ನೀವು ನೆಕ್ಸ್ಟ್ ಸ್ಟೆಪ್ ಇಡಬೇಕು ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲಾ ಪೂಜೆನೂ ಮಾಡಿಸಿರ್ತೀರಾ. ಯಾವ ಗ್ರಹಗಳು ಎಲ್ಲಿದೆ ಅನ್ನೋದೇ ನಿಮ್ಗೆ 50 ವರ್ಷ ಆದ್ರೂ ನಿಮ್ಗೆ ಲಗ್ನದಿಂದ ಯಾವ ಗ್ರಹ ಎಲ್ಲಿದೆ ಅನ್ನೋದು ಇಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಈ ಸಮಸ್ಯೆಯಿಂದ ಈಚೆ ಬರಕ್ಕೆ ನಿಮ್ಗೆ 50 ವರ್ಷ ಆಗ್ಬಿಡುತ್ತೆ. ನೀವು ಯಾವಾಗ ಮಂತ್ರ ಪಠನೆ ಮಾಡ್ತೀರಾ, ಯಾವಾಗ ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಗೋಚಾರ ಫಲದಿಂದ ಲಾಭ ತಗೊಳ್ತೀರಾ, ಇವತ್ತು ನೀವು ಸುಖ ಶಾಂತಿಯಿಂದ ಇರ್ತೀರಾ. ಸೊ ಅದಕ್ಕೆ ನಾನು ಹೇಳುವಂಥದ್ದು ಬೇಸಿಕ್ ಇಂದಾನೆ, ಅಂದ್ರೆ ಒಂದು ಆಫ್ಟರ್ ನಿಮ್ಗೆ SLC ಇರ್ಬೋದು ಮಕ್ಕಳಿಗೆ, ಅಲ್ಲಿಂದನೇ ಅವ್ರಿಗೆ ನಿಮ್ಮ ಜಾತಕದಲ್ಲಿ ಯಾವ ಕುಂಡಿಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಎಲ್ಲಾ ಗ್ರಹಗಳು ಎಲ್ಲಾ ವಿಚಾರಕ್ಕೂ ಸ್ಟ್ರಾಂಗ್ ಇರಲ್ಲ. 5ನೇ ಮನೆ ನಾನು ಮಕ್ಕಳ ವಿಚಾರಕ್ಕೆ ಸ್ಟ್ರಾಂಗ್ ಅಂದೆ. ಇಂಥ ಗ್ರಹಗಳು ನಡೆಯುವಂತ ಟೈಮ್, ನಿಮ್ಮ ದಶದಲ್ಲಿ 5ನೇ ಮನೆ ನಡೀತಿರೋ ಟೈಮ್ಸ್ ಅಲ್ಲಿ ನೀವು ಯಾರು ದುಡ್ಡು ಕೊಟ್ರೆ ದುಡ್ಡು ವಾಪಸ್ ಬರಲ್ಲ. ಈ ರೀತಿ ಎಲ್ಲ ಸಮಸ್ಯೆ. ಈ ಗ್ರಹಗಳದ್ದು ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಕೊಟ್ರೆ ಇನ್ನೊಂದು ಕೊಡಲ್ಲ. 6ನೇ ಮನೆ ಕೊಡುತ್ತೆ ಅಂತ ಅನ್ಕೊಳ್ಳಿ, ಯಾವ್ದಾದ್ರು ನಿಮ್ಗೊಂದು ಕೆಲಸ ಸಿಗ್ಬೇಕು, 6ನೇ ಮನೆ ಕೊಡ್ತು. 6ನೇ ಮನೆ ನಿಮ್ಗೆ ಮದುವೆ ಅಷ್ಟು ಈಸಿ ಕೊಡಲ್ಲ, ಕಟ್ ಮಾಡ್ಬಿಟ್ಟಿರುತ್ತೆ. ಮತ್ತೆ ನೀವು 2ನೇ ಮನೆ ಯಾವ ಗ್ರಹ ಇದೆ, 7ನೇ ಮನೆ ಯಾವ, ಇದಕ್ಕೆ ನೀವು ಚಾಂಟಿಂಗ್ ಕೂಡ ಮಾಡಲೇಬೇಕು. ಆಗ್ಲೇ ಅದು ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಈ ಜಾತಕ ಫಲ ಮತ್ತೆ ಗೋಚಾರ ಫಲನು ಎರಡೂನು ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಒಂದು, ನಮ್ಮ ಜಾತಕ ಫುಲ್ ಕೆಟ್ಟೋಗಿದೆ, ಇಡೀ ಊರವರೆಲ್ಲ ಹೇಳಲಿ ನಮ್ಮ ಜಾತಕ ಕೆಟ್ಟೋಗಿದೆ ಅಂತ. ಬಟ್ ಗೋಚಾರ ಫಲ ಇದು ಯೂನಿವರ್ಸ್, ಗೋಚಾರ ಫಲ ಅಂತ ಎಲ್ರಿಗೂ ಇನ್ವಾಲ್ವ್ ಆಗಿರ್ತೀವಿ. ನಮ್ಮ ಭೂಮಂಡಲದಲ್ಲಿ ಎಷ್ಟು ಜನ ಹುಟ್ಟಿದಾರೋ ಎಲ್ರಿಗೂ ಸಂಬಂಧಪಟ್ಟಿರುವಂಥದ್ದೇ ಗೋಚಾರ ಫಲ. ಅಲ್ಲಿ ನಾವು ಅಪ್ಲಿಕೇಶನ್ ಹಾಕಿ ಅಲ್ಲಿ ನಮಗೆ ಫಲ ಸಿಗ್ಬೇಕು ಅಂದ್ರೆ ನಾವು ಇಷ್ಟು ಮಂತ್ರ ಹೇಳ್ಬೇಕು, ನೀವೇ ಯೋಚನೆ ಮಾಡುವಂಥದ್ದು. ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ 2, 7 ಇದ್ದಾಗ ಅದು ಬರ್ತಾ ಇರುತ್ತೆ.
ನಿಮಗೆ ಪ್ರಾಪರ್ಟಿ ಬರಬೇಕಾ, 8ನೇ ಮನೆ 11ನೇ ಮನೆ ಬಂದರೆ ಅದು ಬರುತ್ತೆ, ಅದ್ರ ಜೊತೆ 12ನೇ ಮನೆ ಸೇರಿಕೊಂಡ್ರೆ ಬಂದಿರೋ ಪ್ರಾಪರ್ಟಿ ಸ್ವಲ್ಪ ಲಾಸು ಆಗುತ್ತೆ. ಈ ರೀತಿ ನಿಮ್ಮ ಜಾತಕ ನಡ್ಕೊಂಡೇ ಹೋಗ್ತಾ ಇರುತ್ತೆ. ಕೆಲವೊಂದ್ಸಲ ನಮಗೆ ಅನ್ಬಿಲೀವೇಬಲ್ಲು, ಈ ಮಿರಾಕೆಲ್ಲ ಅಲ್ಲ ಆಗಬೇಕು ಅಂದರೆ ನಮಗೆ ಅನ್ಲಿಮಿಟೆಡ್ ಆಗಿ ಮಂತ್ರ ಪಠನೆ, ನಿಮ್ಗೆ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅಂಥ ಗ್ರಹಗಳಿಗೆ ಉಂಗುರ, ರುದ್ರಾಕ್ಷಿ ಮತ್ತು ಮಂತ್ರ ಪಠನೆ ಮಾಡಿಕೊಂಡ್ರೆ ಸಿಂಪಲ್ ಆಗಿ ಸಾಕು. ಮತ್ತೆ ನಿಮ್ಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ, ನಮಗೆ ನ್ಯೂಟನ್ಸ್ ತರಳ ಆಗಲೇ ಹೇಳ್ಬಿಟ್ಟಿದ್ದಾನೆ, ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ನಿಮ್ಮ ಕ್ರಿಯೆಗೆ ಪ್ರತಿಕ್ರಿಯೆ ಮತ್ತು ವಿರುದ್ಧ ಕ್ರಿಯೆ ಅಂತ ನ್ಯೂಟನ್ಸ್ ತರಳ ಆಗಲೇ ಹೇಳ್ಬಿಟ್ಟಿದ್ದಾನೆ. ನೀವು ಗ್ರಹಗಳಿಗೆ ಎಷ್ಟು ರಿಪ್ಲೈ ಮಾಡ್ತೀರಾ ಅದಕ್ಕೆ ಪ್ರತಿಯ ಉತ್ತರ ನಿಮಗೆ ಸಿಗುತ್ತೆ ಅಂತ. ನೀವೇನು ಆಕ್ಷನ್ ಆಗ್ತೀರಾ ಗ್ರಹಗಳ ಮೇಲೆ, ಈಕ್ವಲ್ ಅಂಡ್ ಆಪೋಸಿಟ್. ಆಪೋಸಿಟ್ ಅಂದರೆ ನೀವೇನಾದರೂ ವಿರುದ್ಧವಾಗಿ ಕಾಂಬಿನೇಷನ್ ಅಲ್ಲಿ, ಈಗ ನಾನು ಆಗ್ಲೇ ಅಂದೆ ಡಿಗ್ರಿ ವೈಸ್ ಅಲ್ಲಿ ಏನಾದರೂ 7ನೇ ಮನೆಯಲ್ಲಿ ಗ್ರಹ ಇದೆ ಅಂತ ನೀವು ಆ ಗ್ರಹಗಳಿಗೆ ನೀವೇನಾದರೂ ಮದುವೆ ಆಗಿಲ್ಲ ಅಂತ ಉಂಗುರ, ರುದ್ರಾಕ್ಷಿ ಮಂತ್ರ ಪಠನೆ ಅದೇನಾದ್ರು 8ನೇ ಮನೇಲಿ ಕೂತ್ಕೊಂಡ್ರೆ ಆಪೋಸಿಟ್ ರಿಯಾಕ್ಷನ್ ಕೊಡುತ್ತೆ, ನಿಮಗೆ ಈಕ್ವಲ್ ರಿಯಾಕ್ಷನ್ ಕೊಡಲ್ಲ. ನಮಗೆಲ್ಲ ಏನಾಗಿದೆ ಅಂದರೆ, ಈ ಕೆಲವೊಂದು ವಿಚಾರ ಹೆಂಗಿರುತ್ತೆ ಅಂದರೆ, ಈ ಯಾವುದೇ ಒಂದು ನಮ್ಮ ಈ ಜ್ಯೋತಿಷ ಶಾಸ್ತ್ರ ಆಗಲಿ, ಈ ಸೈನ್ಸ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ, ಮತ್ತು ಈ ವೆಸ್ಟರ್ನ್ ಕಲ್ಚರ್ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಆಗಲೇ ನಾವು ಸ್ವಲ್ಪ ನಂಬ್ತೀವಿ. ನಮ್ಮ ದೇಶದಲ್ಲಿ ಆಗಿರುವಂಥ ಈ ವಿಚಾರಗಳು, ನಮ್ಮ ಋಷಿಮುನಿಗಳು ಕೊಟ್ಟಿರುವಂಥ ವರಗಳನ್ನ ನಾವು ನಂಬಲ್ಲ. ಯಾವುದೇ ಒಂದು ವೆಸ್ಟರ್ನ್ ಪೀಪಲ್ಲು, ಬೇರೆ ಸೈಂಟಿಸ್ಟ್ಗಳು ಅವ್ರು ಹೇಳಬೇಕು, ಆಗ ಜಾಯಿನ್ ಮಾಡಿದ್ರೆ ಎಸ್ ಕರೆಕ್ಟ್ ಅಂತಾರೆ. ಮತ್ತು ವೆಸ್ಟರ್ನ್ ಪೀಪಲ್ ಇದನ್ನು ನಂಬಬೇಕು, ಅವರು ನಂಬಿದ್ದಾರೆ, ಅವ್ರು ಎಸ್ ಅಂದರೆ ನಾವು ಎಸ್ ಅಂತೀವಿ. ಈ ಬೇರೆ ಕಂಟ್ರಿ ಅವರು, ಅಮೇರಿಕಾ, ಆಸ್ಟ್ರೇಲಿಯಾ, US ಅವರು ಕರೆಕ್ಟು, ಅಸ್ಟ್ರಾಲಜಿ ಕರೆಕ್ಟ್ ಇದೆ ಅಂದರೆ ನಾವು ಕರೆಕ್ಟು ಅಂತೀವಿ. ಅವ್ರು ನೋ ಅಂದರೆ ನಾವು ನೋನೇ. ಯಾಕೆ ಹೇಳಿ, ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಪ್ರತಿಯೊಂದು ವಿಚಾರನೂ. ಈಗಲಿಂದ ಬ್ರಿಟಿಷ್ ಇರುವಂಥ ಕೆಲವೊಂದು ವಿಚಾರದಿಂದನೂ ಅವರೇ ನಂಬ್ಕೊಂಡು ಬಂದಿದ್ದೀವಿ ಕೆಲವೊಂದು ವಿಚಾರಕ್ಕೆ. ಸೊ ಈಗಲೂ ಕೆಲವೊಬ್ಬರು ಅಲ್ಲಿದ್ದಾಗ, ಆ ದೇಶದಲ್ಲಿದ್ದಾಗ ಅವರು ಅಸ್ಟ್ರಾಲಜಿನೂ ಇವತ್ತು ಕೂಡ ನಂಬ್ತಾರೆ. ನಮ್ಮ ದೇಶಕ್ಕೆ ಬರ್ತಿರಂಗೇನೆ ನಂಬಲ್ಲ. ಏನಕ್ಕಂದ್ರೆ ವೆಸ್ಟರ್ನ್ ಪೀಪಲ್ಸ್ ಅವ್ರು ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ. ಆಗಲೇ ಹೇಳಿದ್ದೆ, ನ್ಯೂಟನ್ಸ್ ತರಲ್ಲ ಅವ್ನು ಏನು ಹೇಳಿದ್ದಾನೆ ಸೇಮ್ ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಕರೆಕ್ಟ್ ಆಗಿರುವಂಥದ್ದು. ನಿಮ್ಮ ಕ್ರಿಯೆ ಹೆಂಗಿರುತ್ತೆ ಅದಕ್ಕೆ ಕರೆಕ್ಟು ಉತ್ತರ ಸಿಗುವಂಥದ್ದು. ಪ್ರತಿಕ್ರಿಯೆ ಮತ್ತು ವಿರುದ್ಧವಾಗಿ ಕ್ರಿಯೆ ಆಗುತ್ತೆ. ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ನೀವು ಯಾವ ರೀತಿ ಆ್ಯಕ್ಷನ್ ಮಾಡ್ತೀರಾ ಅದಕ್ಕೆ ಪ್ರತಿಫಲ ಅಂತೂ ಖಂಡಿತ ರಿಸಲ್ಟ್ ಆಗೇ ಆಗುತ್ತೆ ಅನ್ನೋದಕ್ಕೆ ಈ ಜ್ಯೋತಿಷ್ಯ ಶಾಸ್ತ್ರನೇ 100% ನಿದರ್ಶನವಾಗಿ ಇರುತ್ತೆ. ಈ ರೀತಿ ನಮಗೆ ಜಾತಕ ಫಲ ಮತ್ತು ಗೋಚಾರ ಫಲದಲ್ಲಿ ನಾವು ವರ್ಕ್ ಮಾಡಿದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಅದರಿಂದ ಹೊರಗೆ ಬರ್ಬೋದು. ಮತ್ತು ಸಕ್ಸಸ್ ನಮಗೆ ಸಿಗಬೇಕು ಅಂದರೆ ಗೋಚಾರ ಫಲ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಗೋಚಾರ ಫಲ ಈಸಿಯಾಗಂತೂ ಹೆಲ್ಪ್ ಮಾಡಲ್ಲ. ಇದು ಏನಾಗುತ್ತೆ ಅಂದರೆ ನಮ್ಮ ಕರ್ಮ ಥಿಯರಿ. ನಮಗೆ ಜಾತಕ ಫಲ ದೇವ್ರು ಕೊಟ್ಬಿಡುತ್ತೆ, ನಿಂದು ಇಷ್ಟೇ ಅಪ್ಪ ಫಿನಿಶ್, ಇನ್ನೇನು ನೀನು ಕೇಳಬೇಡ ಅಂತ. ನಾವು ಮತ್ತೆ ಇನ್ನೊಂದ್ಸಲ ದೇವ್ರಿಗೆ ಅಪೀಲ್ ಹೋದಂಗೆ ಇದು ಗೋಚಾರ ಫಲ. ಇನ್ನೊಂದ್ಸಲ ಅಪೀಲ್. ಈಗ ನಂದು ಯಾವುದೋ ಒಂದು ಕೇಸಲ್ಲಿ ಫೇಲ್ ಆಗೋಗಿರುತ್ತೆ, ಅಲ್ಲಿ ರಿಜೆಕ್ಟ್ ಆಗಿರುತ್ತೆ, ಅಥವಾ ಸೋತೋಗಿರ್ತೀವಿ, ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹಾಕಲ್ವಾ, ಹಂಗೆ ಅಲ್ಲಿ ಪಾಸ್ ಆಗಿಬಿಡ್ತಾರೆ. ಹೈಕೋರ್ಟ್ ಅವರು ಓದಿರೋರೆ, ನಮಗೆ ಸ್ಟೇಟಲ್ಲೂ ಓದಿರೋವಂಥವ್ರೆ, ಡಿಸ್ಟ್ರಿಕ್ಟ್ ಕೋರ್ಟು, ಇಲ್ಲೊಂದು ರಿಸಲ್ಟ್ ಸಿಗುತ್ತೆ, ಅಲ್ಲೊಂದು ರಿಸಲ್ಟ್ ಸಿಗುತ್ತೆ, ಸುಪ್ರೀಂ ಕೋರ್ಟಲ್ಲಿ ಒಂದು ರಿಸಲ್ಟ್ ಸಿಗುತ್ತೆ. ಏನಕ್ಕೆ? ಅದೇನೇ ಸೇಮ್ ಇಲ್ಲೂ ಹಂಗೆ ವರ್ಕ್ ಆಗುವಂಥದ್ದು. ನಮ್ಮ ಜಾತಕ ಫಲ ಫುಲ್ ಬಿದ್ದೋಗಿದೆ, ಗೋಚಾರ ಫಲದಲ್ಲಿ ವರ್ಕ್ ಮಾಡಬೇಕು, ನೀವು ಮ್ಯಾನಿಫೆಸ್ಟ್ಮೆಂಟ್ ಮಾಡ್ಕೋಬೇಕು, ನಿಮ್ಮ ಬೈಕೆಗಳನ್ನ ದೇವ್ರ ಹತ್ರ ಹೇಳ್ಬೇಕು. ಯಾವ ಗ್ರಹ ಪಾಸಿಟಿವ್ ಇದೆ ಆ ಗ್ರಹಗಳ ಹತ್ರ ಹೇಳ್ಕೋಬೇಕು, ನೆಗೆಟಿವ್ ಇರುವಂಥ ಗ್ರಹಗಳಿಗೆ ದಾನ ಮಾಡಬೇಕು, ಸ್ಟ್ರಾಂಗ್ ಆಗಿರುವಂಥ ಗ್ರಹಗಳಿಗೆ ಉಂಗುರ, ರುದ್ರಾಕ್ಷಿ ಮಂತ್ರ ಪಠನೆ ಮಾಡ್ಕೋಬೇಕು. ಇದನ್ನು ಮಾಡಿದ್ರೆ ಕೂಡ ನಿಮಗೆ ರಿಸಲ್ಟ್ ಸಿಗುವಂಥದ್ದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳಿದ್ದೀನಿ. ನ್ಯೂಟನ್ಸ್ಲಾಗಿರ್ಬೋದು ಅಥವಾ ಒಂದು ಕೋರ್ಟ್ ವಿಚಾರ ಆಗಿರ್ಬೋದು, ಒಂದು ಕೋರ್ಟಲ್ಲಿರುವಂಗೆ ಇನ್ನೊಂದು ಕೋರ್ಟಲ್ಲಿ ರಿಸಲ್ಟ್ ಸಿಗಲ್ಲ. ಅದೇ ರೀತಿ ಭಗವಂತನಲ್ಲಿ ನಿಮ್ಮ ಒಂದು ಕರ್ಮ ಫಲ, ನಿಮ್ಮ ಒಂದು ಮಂತ್ರ ಪಠನೆ ನೀವು ಮಾಡಿದ್ದೆ ಆದರೆ ನಿಮ್ಮಲ್ಲಿ ಏನು ಕರ್ಮ ಇರುತ್ತೆ ಅದು ಕಳೆಯುತ್ತೆ, ಖಂಡಿತ ನಿಮಗೆ ಫಲ ಸಿಗುವಂಥದ್ದು. ಅದೃಷ್ಟ ನಮ್ಗೆ ಅವಾಗ ಅಪ್ಲೈ ಆಗುತ್ತೆ. ಒಂದು ಅಂಗಡಿ ಅಕ್ಕಪಕ್ಕ ಇಟ್ಟಿರ್ತಾನೆ, ಈಗ ಪಾನಿಪುರಿ ಅಂಗಡಿ ಒಂದೇ ರೋಡಲ್ಲಿ ಎಷ್ಟು ಜನ ಇಟ್ಟಿರ್ತಾರೆ, ಯಾಕೆ ಒಂದೇ ಅಂಗಡಿಗೆ ಹೋಗ್ಬೇಕು? ಬೇಕಾದ್ರೆ ನೀವು ಟ್ರೈ ಮಾಡಿ, ಒಬ್ಬನ ಹತ್ರನೇ ಮಾಡಿಸಿ, ಪಾನಿಪುರಿ ಮಸಾಲೆ ಪುರಿ ಎಲ್ಲ ಒಬ್ಬನ ಹತ್ರನೇ ಮಾಡಿಸಿ. 10 ಅಂಗಡಿ ಹತ್ರ ಇಡಿ, ಎಲ್ಲ ಅಂಗಡಿ ಹತ್ರನೂ ಹೋಗಲ್ಲ.
ಯಾರು ಒಬ್ಬನ ಅಂಗಡಿ ಹತ್ರನೇ ಹೋಗ್ತಾರೆ, ಒಂದು ಇಬ್ಬರ ಹತ್ರ ಹೋಗ್ತಾರೆ. ಇದೊಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ಹೆಂಗೆ ವರ್ಕ್ ಆಗುತ್ತೆ. ಸೇಮ್ ಟೇಸ್ಟು, ಬಟ್ ಆದ್ರೂ ಹೋಗಲ್ಲ. ಇದೆಲ್ಲ ಜಾತಕದಲ್ಲಿರುವಂಥ ಮಿರಾಕಲ್ಲು. ನಮಗೆ ಆಕರ್ಷಣೆ ಯಾವ ರೀತಿ ಮಾಡ್ಕೊಳ್ಬೇಕು, ನಮ್ಮ ಮನೆಯಲ್ಲಿ ವಾಸ್ತು ಯಾವ ರೀತಿ ಇದ್ರೆ ಜನಗಳ ಆಕರ್ಷಣೆ ಆಗ್ತಾರೆ, ನಮ್ಮ ಜಾತಕದಲ್ಲಿ ಏನಿದ್ರೆ ಆಕರ್ಷಣೆ ಆಗುತ್ತಾರೆ ಅಂತ ನಾವು ಜಾತಕ ಪರಿಶೀಲನೆ ಮಾಡಿದಾಗ ಪ್ರತಿಯೊಂದು ಇನ್ಫಾರ್ಮೇಷನು ತಿಳ್ಕೊಳ್ತಾ ಹೋಗ್ಬೋದು. ನಮ್ಮ ಜಾತಕವನ್ನು ಅದೃಷ್ಟ ಮಾಡ್ಕೊಳ್ಳೋಕ್ಕೆ ನಾವೇ ಪ್ರಯತ್ನ ಬೀಳಬೇಕಾಗುತ್ತೆ. ದೇವರೇ ಕೊಡುವಂಥದ್ದು ನೀವು ಹುಟ್ಟಿದ ಮನೆಯಲ್ಲೇ ಎಲ್ಲ ಕೊಟ್ಟಿರ್ತಾನೆ, ನೀವೇನೂ ಪ್ರಯತ್ನ ಪಡೋದೇ ಬೇಡ. ನೀವು ಶ್ರೀಮಂತ ಆಗರ್ಭ ಶ್ರೀಮಂತರ ಮನೆಯಲ್ಲೇ ಹುಟ್ಟಿರ್ತೀರ, ಪ್ರತಿಯೊಂದು ದೇವರೇ ಕೊಟ್ಟಿರ್ತಾನೆ. ಅದು ಜಾತಕ ಫಲದಲ್ಲೇ ಕೊಟ್ಟು ಕಳಿಸ್ಬಿಟ್ಟಿರ್ತಾನೆ. ನೀವೇನು ಕೇಳೋ ಅವಶ್ಯಕತೆನೇ ಇಲ್ಲ, ನನಗೆ ಮನೆ ಕೊಡು, ಸೈಟ್ ಕೊಡು, ಮಕ್ಕಳು ಕೊಡು, ಎಲ್ಲ ಕೊಟ್ಬಿಟ್ಟಿರ್ತಾನೆ. ಯಾರ್ಯಾರಿಗೆ ಸಿಗಲ್ಲ, ಯಾರ್ಯಾರಿಗೆ ಏನು ಸಿಕ್ಕಿಲ್ಲ, ಅದು ಗೋಚಾರ ಫಲದಲ್ಲಿ ಸಿಗೋಂಗೆ ದೇವರು ಇನ್ನೊಂದು ಬಾಗ್ಲನ್ನು ಇಟ್ಟಿದ್ದಾನೆ. ಆ ಬಾಗ್ಲನ್ನು ನಾವು ತಟ್ಟಿ ಒಳಗೆ ಹೋಗ್ಬೇಕಾಗಿರುವಂಥದ್ದು. ಅದು ಮಂತ್ರ ಪಠನೆ ಮುಖಾಂತರ ಮಾತ್ರ. ನೀವು ಹೋಮ ಮಾಡಿಸಿದ್ದೀನಿ, ನಾನು ಅಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ, ಅದು ದಾನ ಮಾಡಿ, ಅದು ಏನಾದರೂ ಇರಲಿ, ನಾವು ದೇವ್ರಿಗೆ ಕನೆಕ್ಟ್ ಆಗಬೇಕು ಅಂದರೆ ಮಂತ್ರ ಪಠನೆ ಒಂದೇ ಸಾಧ್ಯ. ನೀವು ಏನು ಮಂತ್ರ ಪಠನೆ ಮಾಡ್ತೀರಾ ಅದು ಕಾಸ್ಮಾಸ್ಗೆ ರೀಚ್ ಆಗುತ್ತೆ. ಆ ಕಾಸ್ಮಾಸಿಂದನೇ ನಿಮಗೆ ಎಲ್ಲ ಫಲನೂ ಸಿಗುವಂಥದ್ದು. ನೀವು ಅಷ್ಟು ದುಡ್ಡು ಖರ್ಚು ಮಾಡಿ ಹೋಮ ಮಾಡಿಸ್ತೀನಿ, 1 ಲಕ್ಷ ಆಯಿತು ಹೋಮ, 15 ಲಕ್ಷ ಆಯಿತು ಹೋಮ, ಎಷ್ಟೊಂದು ಜನ ಏನು ಮಾಡಿದ್ರು ಯಾವುದ್ರಲ್ಲೂ ಒಂದು ಗೆಲ್ಲಕ್ಕಾಗಲ್ಲ, ಎಲ್ಲ ಸೋಲ್ತಾನೆ ಇರ್ತಾರೆ. ಇದನ್ನ ನೋಡ್ಕೊಳ್ಬೇಕು. ಜಾತಕದಲ್ಲಿ ಸ್ಟ್ರಾಂಗ್ ಗ್ರಹಗಳು ಯಾವುದಿದೆ, ನೆಗೆಟಿವ್ ಗ್ರಹಗಳು ಯಾವುದಿದೆ, ಡಿಗ್ರಿ ವೈಸಲ್ಲಿ ಯಾವ್ದು ಸ್ಟ್ರಾಂಗ್ ಆಗಿದೆ, ಯಾವ್ದು ನೆಗೆಟಿವ್ ಆಗಿದೆ ಅಂತ ನೋಡ್ಕೊಂಡ್ರೆ ಸಾಕು, ನಮ್ಮ ಅದೃಷ್ಟ ನಮಗೆ ಬಂದಂಗೆ. ಇದಿಷ್ಟು ವಿಚಾರ ಲಕ್ಕಿ ಹಾರೋಸ್ಕೋಪ್ ಬಗ್ಗೆ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವತ್ತೇ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತು ನನ್ನ ಈ ಚಾನಲಲ್ಲಿ ದೋಷ, ಕಾಟ, ಗೀಟ ಎಲ್ಲ ಏನಿರಲ್ಲ, ಜ್ಯೋತಿಷಕ್ಕೆ ಸಂಬಂಧಪಟ್ಟಿರೋದು ಏನಿರುತ್ತೆ ಅದು ಮಾತ್ರ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮ ಲೈಫಲ್ಲಿ ಫ್ಯೂಚರಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು.